ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ನಮ್ಮ ಸುದ್ದಿ ವಿಚಾರ ಈ ಹಿಂದೆನೆ ಒಂದು ಸುದ್ದಿನ ಬ್ರೇಕ್ ಮಾಡಿತ್ತು. ಒಬಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಿಲ್ಲ ಸರ್ಕಾರ ಅಂತ. ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಇಡ್ತಾ ಹೋಗಿತ್ತು. ಆದ್ರೆ ಈಗ ನಮ್ಮ ಸುದ್ದಿ ವಿಚಾರ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸ್ಪಂದಿಸುವಂತ ಕೆಲಸ ಮಾಡಿದೆ. ಅದರಂತೆ ಈಗ ನಮ್ ಜೊತೆ ಲೈನ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಕೇಳ್ತಾ ಹೋಗೋಣ, ಅವ್ರಿಗೆ ಸ್ಕಾಲರ್ಶಿಪ್ ಬಂದಿತ್ತಾ, ಏನ್ ಎಚ್ಚರ ಅಂತ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ ಸರ್. ಸರ್ ಸುದ್ದಿ ವಿಚಾರ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಸರ್, ನೋಡ್ತಾ ಇದೀವಿ. ನಮ್ಮ ಸುದ್ದಿ ವಿಚಾರ ಈಗ ವಿದ್ಯಾರ್ಥಿಗಳು ಒಬಿಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿಲ್ಲ ಅಂತ ಒಂದು ಸುದ್ದಿಯನ್ನು ಮಾಡಿದ್ದು. ಹೌದು ಸರ್, ನೋಡಿದೆ ಸರ್. ಸರ್ ಈಗ ಎಲ್ಲಿಂದ ಮಾತಾಡ್ತಿರೋದು, ನಿಮ್ಮ ಹೆಸರು? ಸರ್ ನಾನು ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಶರಣ್ ಬಸವ ಅಂತ. ನಮ್ಮ ಕಾಲೇಜಲ್ಲಿ ಅಂದ್ರೆ ನಮ್ಮ ಸೆಕ್ಷನ್ ಅಲ್ಲಿ ಯಾರಿಗೂ ಬಂದೇ ಇಲ್ಲ ಸರ್, ಸ್ಕಾಲರ್ಶಿಪ್ ಬಂದೇ ಇಲ್ಲ ಈ ವರ್ಷ. ಎಲ್ಲ ಒಬಿಸಿ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರು ಮೈನಾರಿಟಿ ಟಿಕೆಟ್ ಅವ್ರಿಗೆಲ್ಲ ಬಂದಿದ್ಯಾ ಅಂತನಾ? ಅದೇ ಸರ್, ನಮ್ಮ ಒಬಿಸಿ ಅವರಿಗೆ ಬಂದಿಲ್ಲ, ಇನ್ನು ಬೇರೆಯವ್ರಿಗೆಲ್ಲ ಬಂದಿದೆ ಸರ್. ನೀವೇನಾದ್ರೂ ಕೇಳುವಂತ ಪ್ರಯತ್ನ ಮಾಡಿದ್ರಾ? ಡಿಪಾರ್ಟ್ಮೆಂಟ್ ಹಿಂದುಳಿದ ವರ್ಗ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಏನಾದ್ರು? ಸರ್ ಹೋಗಿದ್ದೀವಿ ಸರ್. ಹೋದ್ರೆ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಹೋದ್ರೆ ಫೋನ್ ಹಿಡ್ಕೊಳ್ಳೋದು, ಆ ಕಡೆ ನೋಡೋದು, ಇನ್ಯಾರೋ ಬಂದ್ರು ಅಂತ ಹೇಳೋದು. ಒಟ್ನಲ್ಲಿ ನಮ್ಗೆ ರೆಸ್ಪಾನ್ಸ್ ಮಾಡಿ ಉಡಾಫೆ ತರ ಉತ್ತರ ಕೊಡ್ತಾರೆ ಸರ್ ಅವರೆಲ್ಲ. ಉಡಾಫೆ ಉತ್ತರ ಜೊತೆಗೆ ನಮ್ಗೆ ನಾವ್ ಅಲ್ಲಿ ಕಳ್ಸಿದೀವಿ, ಇಲ್ಲಿ ಕಳ್ಸಿದ್ವಿ, ರಿಪೋರ್ಟ್ ಕಳ್ಸಿದೀವಿ, ನಾವೆಲ್ಲ ಮಾಡಿದೀವಿ ಅಂತ ಹೇಳ್ತಾರೆ ಸರ್. ಆದ್ರೆ ಅವ್ರು ಯಾವ್ದು ನಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಅಧಿಕಾರಿ ಜೊತೆ ಭೇಟಿ ಮಾಡಿಸ್ಲಿಲ್ಲ. ಅದೇ STA ನಮ್ ಜೊತೆ ಅಲ್ಪ ಸ್ವಲ್ಪ ಮಾತಾಡಿದ್ರು. ಅದೇನೋ ನಿಮ್ಗೆ ಮಾರ್ಕ್ಸ್ ಜಾಸ್ತಿ ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತೇಳಿ ಈ ರೂಲ್ಸ್ ಇರ್ಲಿಲ್ಲ ಸರ್. ಅದು ಇದ್ರಲ್ಲಿ ಹಾಕ್ಬೇಕಾದ್ರೆ ಇವಾಗ ನೋಡಿದ್ರೆ ರೂಲ್ಸ್ ಮಾತಾಡ್ತಾರೆ ಸರ್. ಅಲ್ಲ, ಅದು ಇನ್ನೊಂದು ಸುದ್ದಿ ಏನಂದ್ರೆ, ಒಂದು 100ರಲ್ಲಿ 20% ಮಾತ್ರ ಜನಕ್ಕೆ ಏನೋ ಸ್ಕಾಲರ್ಶಿಪ್ ಕೊಟ್ಟಿದೆ, ಇನ್ ಮಿಕ್ಕಿದವ್ರು ಕೊಟ್ಟಿಲ್ಲ ಅಂತ ಒಂದಿಷ್ಟು ಸುದ್ದಿ ಕೇಳ್ಪಟ್ಟಿದ್ದು. ಅದೇ ಸರ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅರ್ಧ ಜನರಿಗೆ ಹಾಕಿದೀವಿ ಮಾರ್ಚ್ ಅಲ್ಲಿ, ಇನ್ನು ಅರ್ಧ ಜನರಿಗೆ ಹಾಕಿಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲಿ ನೋಡಿದ್ರೆ ಅರ್ಧ ಜನ ಅಲ್ಲ ಸರ್, ಬರೀ 20% ಜನರಿಗೆ ಮಾತ್ರ ಬಂದಿರೋದು, ಇನ್ನು 80% ಜನರಿಗೆ ಬಂದಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಸರ್. ಯಾಕೆ ಇನ್ನು ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ ಅಂತ ಏನಾದ್ರು ಕೇಳಿದ್ರಾ? ಏನಕ್ಕೆ ಅಂತ ಕೇಳಿದ್ವಿ ಸರ್. ಅವ್ರು ಹೇಳ್ತಾರೆ ಕೇಂದ್ರದಿಂದ ಹಣ ಬಂದಿಲ್ಲ, ಹಣಕಾಸು ಇಲಾಖೆಯವರು ಅದನ್ನ ಅನುಮೋದನೆ ಮಾಡಿಲ್ಲ. ಕೇಂದ್ರ ಅಂತಲ್ಲ, ನಮ್ಮ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತನಾ? ಅದಕ್ಕೆ ನಿಮ್ಮ ಅವರು ಹೇಳುವಂತದ್ದು ಒಂದಿಷ್ಟು ಅಂದ್ರೆ ಸರ್, ನಮ್ಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಅನುಮೋದನೆ ಆಗಿಲ್ಲ, ನಾವು ಅದಕ್ಕೆ ರಿಕ್ವೆಸ್ಟ್ ಗಳು ಕಳಿಸಿದೀವಿ, ಪಾಸ್ ಮಾಡಿದೀವಿ ಬಿಲ್ಗಳನ್ನ ಅಂತ ಹೇಳ್ತಾ ಇದಾರೆ ಸರ್. ನಮ್ಗೆ ಅಷ್ಟೇ ಸರ್ ಮಾಹಿತಿ ಕೊಡ್ತಿರೋದು. ಅದು ಎಷ್ಟು ಜನರು ಕೊಟ್ಟಿದೀವಿ ಅಂತ ಹೇಳ್ತಾ ಇಲ್ಲ ಸರ್. ಓಕೆ ಓಕೆ ಓಕೆ. ಅಲ್ಲ, ಈಗ ಹಂಗಾದ್ರೆ ಯಾವ ಸ್ಕಾಲರ್ಶಿಪ್ ಕೊಡ್ಬೋದು ಅಂತ ಆದ್ರೂ ಏನಾದ್ರು ಕೇಳಿದ್ರಾ? ಸರ್ ಅವ್ರು ಮಾರ್ಚ್ ಬನ್ನಿ ಸರ್, ಮಾರ್ಚ್ ಅಥವಾ ಫೆಬ್ರವರಿಗೆ ಬನ್ನಿ, ಅವಾಗ ನೋಡ್ತೀವಿ ಹೇಳ್ತೀವಿ ಅಂತಾರೆ ಸರ್. ಯಾಕಂದ್ರೆ ಅವಾಗ ಅಷ್ಟೊತ್ತಿಗೆ ಆರ್ಥಿಕ ವರ್ಷನೇ ಮುಗ್ದೋಗ್ಬಿಡುತ್ತೆ ಸರ್. ಮಾರ್ಚ್ ಎಂಡ್ ಜೊತೆಗೆಲ್ಲ ಅವ್ರ ಕೆಲಸಗಳು ಜಾಸ್ತಿ ಇರುತ್ತೆ ಸರ್. ನಮಗ್ ನೋಡಿದ್ರೆ ಅವಾಗ ಬನ್ನಿ, ಮಾರ್ಚ್ ಬನ್ನಿ, ಫೆಬ್ರವರಿಗೆ ಬನ್ನಿ ಅಂತ ಹೇಳ್ತಾರೆ ಸರ್. ಅಲ್ಲ, ಒಂದು ಸುದ್ದಿ ಪ್ರಕಾರ ಮೈನಾರಿಟಿಗೆ 10 ಕೋಟಿ ಏನೋ ಸ್ಯಾಂಕ್ಷನ್ ಆಗಿದೆಯಂತೆ ಅಂತ ಹೇಳಿದ್ರು ಸ್ಟೇಟ್ ಗೌರ್ಮೆಂಟ್ ಇಂದ. ಅದೇ ಸರ್, ಅವರಿಗೆ ಮಾಡ್ತಾರೆ ಸರ್, SC ST ಅವ್ರಿಗೆ ಮಾಡ್ತಾರೆ, ಅಲ್ಪಸಂಖ್ಯಾತರಿಗೆ ಮಾಡ್ತಾರೆ ಸರ್. OBC ಅವರು ಹಿಂದುಳಿದ ವರ್ಗದಲ್ಲಿ ಇದೀವಲ್ಲ ಸರ್, ನಮಗ್ ಮಾಡ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ ಸರ್. ಎಷ್ಟು ವರ್ಷದಿಂದ ನಿಮ್ಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ? ಅಂದ್ರೆ ನಿಮ್ಗೆ ಎಷ್ಟು ವರ್ಷದಿಂದ ಬಂದಿಲ್ಲ ಸರ್? ಡಿಗ್ರಿ ಫೈನಲ್ ಇಯರ್ದು ಬಂದಿಲ್ಲ ಸರ್. ಅದು ಫಸ್ಟ್ ಇಯರ್ ಸ್ವಲ್ಪ ಬಂತು, ಅದು ಲಾಸ್ಟ್ ಅಲ್ಲಿ ಕೊಟ್ರು ಸರ್. ಅಡ್ಮಿಷನ್ ಇನ್ನೇನು ಸೆಕೆಂಡ್ ಇಯರ್ ಎಕ್ಸಾಮ್ ಅಡ್ಮಿಷನ್ ಆಗ್ಬೇಕಾದ್ರೆ ಇವಾಗ ನೋಡಿದ್ರೆ ಆಗಿಲ್ಲ ಸರ್. ಅದು ಸೆಕೆಂಡ್ ಇಯರ್ದು ಆಗೇ ಇಲ್ಲ. ಆಯ್ತು, ಡಿಗ್ರಿ ಮುಗೀತು ಸರ್, ಮುಗಿದು 2-3 ತಿಂಗಳು ಆಯ್ತು ಸರ್ ಮಾಸ್ಟರ್ ಡಿಗ್ರಿ. ಓಕೆ ಓಕೆ. ಒಟ್ಟಿನಲ್ಲಿ ಈಗ ಏನಂದ್ರೆ ಸ್ಕಾಲರ್ಶಿಪ್ OBC ವಿದ್ಯಾರ್ಥಿಗಳಿಗೆ ಯಾರಿಗೂ ಬಂದಿಲ್ಲ ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟಂತೆ? ಹೌದು ಸರ್, ಹೌದು ಸರ್. ನಮ್ಮ ಇದಕ್ಕೆ ಇಲಾಖೆ, ನಮ್ಮ ಇದು ಡಿಪಾರ್ಟ್ಮೆಂಟ್ ನೋಡ್ದಂಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ಬಂದಿಲ್ಲ ಸರ್. ಓಕೆ ಓಕೆ. ಧನ್ಯವಾದಗಳು ಶರಣ್ ಬಸ್ ಅವರೇ, ನಮ್ಮ ಕಾರ್ಯಕ್ರಮ ಜೊತೆ ಮಾತಾಡಿದ್ದಕ್ಕೆ, ಸುದ್ದಿ ವಿಚಾರ ಜೊತೆ. ಥ್ಯಾಂಕ್ ಯು ಸರ್. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸ್ಕಾಲರ್ಶಿಪ್ OBC ವಿದ್ಯಾರ್ಥಿ ಒಬ್ಬ ಅಳಲಾಗಿತ್ತು. ನಮ್ಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಸರ್ಕಾರ ಇನ್ನೂ ಅನುದಾನ ಬಿಡುಗಡೆ ಮಾಡಿಲ್ಲ, ಅಂದ್ರೆ ಮೈನಾರಿಟಿ ಅವ್ರಿಗೆ 10 ಕೋಟಿ ಸ್ಯಾಂಕ್ಷನ್ ಮಾಡಿದೆ, ನಮ್ಗೆ ಇನ್ನೂ ದುಡ್ಡು ಬಿಡುಗಡೆ ಮಾಡಿಲ್ಲ, ಸತತ ಏನಿಲ್ಲ ಅಂದ್ರೆ 3-4 ವರ್ಷದಿಂದ ಡಿಗ್ರಿಯಿಂದನೇ ನಮ್ಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಒಂದಿಷ್ಟು ಆ ವಿದ್ಯಾರ್ಥಿಯ ಅಳಲಾಗಿತ್ತು. ಒಟ್ಟಿನಲ್ಲೇ ಇದರ ಸುದ್ದಿಯನ್ನು ಇಲ್ಲಿಗೆ ನಮ್ಮ ಸುದ್ದಿ ವಿಚಾರ ಬಿಡೋಲ್ಲ. ಸ್ಕಾಲರ್ಶಿಪ್ ಬರುವವರೆಗೂ ಈ ಸುದ್ದಿಯನ್ನು ಬ್ರೇಕ್ ಮಾಡುತ್ತೆ. ಸುದ್ದಿಯನ್ನು ಇಲ್ಲಿಗೆ ನಿಲ್ಲಿಸುವಂತ ನಾವು ಪ್ರಯತ್ನ ಮಾಡಲ್ಲ. ಯಾಕಂದ್ರೆ ಈಗಾಗಲೇ ಮಾರ್ಚ್ ಬಂದ ತಕ್ಷಣ ಇನ್ನೇನು ಹಣಕಾಸಿನ ವರ್ಷ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಹಿಂದೆ ಎಂದಿರುವಂತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗದೆ ಇರೋದು ಈಗ ಯಾವಾಗ ಸ್ಯಾಂಕ್ಷನ್ ಮಾಡುತ್ತೆ ಅಂತ ಒಂದಿಷ್ಟು ಸುದ್ದಿ ಇದಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗ ವಿದ್ಯಾರ್ಥಿಗಳ ಜೊತೆ ಆಟ ಆಡಬಾರ್ದು, ಸಾಧ್ಯವಾದಷ್ಟು ಬೇಗ ಅವರ ಸ್ಕಾಲರ್ಶಿಪ್ ನ ಬಿಡುಗಡೆ ಮಾಡಬೇಕು ಅಂತ ಒಂದಿಷ್ಟು ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿಯಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.